ಜ್ಞಾನ ಅಂಕುರ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ವಿಜಯನಗರದ ಅರಸರು ನೀಡಿದ ಕೊಡುಗೆ ಇಂದಿಗೂ ಇಡೀ ಜಗತ್ತೇ ಬೆರಗಾಗುವಂತೆ ಮಾಡಿದೆ. ಚಾಲುಕ್ಯ, ಚೋಳ ಮತ್ತು ಹೊಯ್ಸಳ ಶೈಲಿಗಳನ್ನು ಸಮ್ಮಿಲನಗೊಳಿಸಿ ಬಿರುಸಾದ ಕಣ ಶಿಲೆಗಳಲ್ಲಿ ಕಲಾಕೃತಿಗಳನ್ನು ಕೆತ್ತಿದ ಆ ವೈಭವದ ದಿನಗಳನ್ನು ಇವತ್ತು ನೆನಪು ಮಾಡಿಕೊಳ್ಳೋಣ. ಹಂಪಿಯ ವಿರೂಪಾಕ್ಷ ದೇವಾಲಯದಿಂದ ಹಿಡಿದು ಶೃಂಗೇರಿಯ ಅಪೂರ್ವ ವಿದ್ಯಾಶಂಕರ ದೇವಾಲಯದವರೆಗಿನ ರೋಮಾಂಚಕ ಇತಿಹಾಸದ ಪಾಯಿಂಟ್ಗಳು ನಿಮಗಾಗಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ವಿಜಯನಗರದ ಅರಸರು ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಈ ಮೊದಲಿಗೆ ಪೀಠಿಕೆ. ಈಗ ನಾವು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇವೆ. ವಿಜಯನಗರ ಸಾಮ್ರಾಜ್ಯದವರು ಯಾವ ರೀತಿಯ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬಳಸಿದರಂತ ಒಂದು ಪೀಠಿಕೆಯನ್ನು ನೋಡ್ಕೊಂಡು ಬರೋಣ. ಮಹಾನ್ ಪೋಷಕರು. ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಸ್ಮರಣೀಯ. ಆದ್ದರಿಂದ ಇವರನ್ನು ವಾಸ್ತುಕಲೆಯ ಮಹಾನ್ ಪೋಷಕರು ಎಂದು ಕರೆಯಲಾಗುತ್ತದೆ. ಅಂದರೆ ವಿಜಯನಗರದ ಅರಸರು ವಾಸ್ತುಶಿಲ್ಪಕ್ಕೆ ಕಲೆ ಮತ್ತು ವಾಸ್ತುಶಿಲ್ಪ ಅಪಾರ ಕೊಡುಗೆಯನ್ನು ನೀಡಿದ್ರು. ಅದಕ್ಕೋಸ್ಕರ ಇವರನ್ನು ಮಹಾನ್ ಪೋಷಕರು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಬರಬಹುದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಹಾನ್ ಪೋಷಕರು ಎಂದು ಕಲೆ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆ ಯಾವ ಸಾಮ್ರಾಜ್ಯದವರು ಅಂತಲೂ ಕೇಳಬಹುದು, ಅಥವಾ ಯಾವ ಸಾಮ್ರಾಜ್ಯವನ್ನು ಕರೆಯಬಹುದು ಅಂತಲೂ ಸಹ ಕೇಳಬಹುದು. ನಿರ್ಮಾಣಗಳು. ಇವರ ಕಾಲದಲ್ಲಿ ದೇವಾಲಯ, ಅರಮನೆ, ಕೋಟೆ, ಗೋಪುರ, ಮಹಾಮಂಟಪ, ಸಾರ್ವಜನಿಕ ಕಟ್ಟಡಗಳು, ಕೆರೆ, ಕಟ್ಟೆ, ಕಾಲುವೆ ಮತ್ತು ಅಣೆಕಟ್ಟುಗಳು ನಿರ್ಮಾಣಗೊಂಡವು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಂತಹ ಕಟ್ಟಡಗಳು ಅಥವಾ ಅಣೆಕಟ್ಟುಗಳು, ಗೋಪುರಗಳು, ದೇವಾಲಯಗಳು ನಿರ್ಮಾಣ ಆದವು ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಈಗ ಕಲೆಯ ಪ್ರಮುಖ ವೈಶಿಷ್ಟ್ಯಗಳು. ಅಂದರೆ ಕಲೆಯನ್ನು ಯಾವ ರೀತಿಯಾಗಿ ಇವರು ಬಳಸ್ಕೊಂಡಿದ್ರು, ದೇವಾಲಯಗಳಾಗಲಿ, ಮಂಟಪಗಳಾಗಲಿ, ಮತ್ತು ವಿರೂಪಾಕ್ಷ ದೇವಾಲಯದಾಗಲಿ, ಚಿದಂಬರಂ ದೇವಾಲಯದಲ್ಲಾಗಲಿ ಯಾವ ರೀತಿಯಾಗಿ ಇದ್ವು. ಮೊದಲಿಗೆ ಶೈಲಿಗಳ ಸಮ್ಮಿಲನ. ವಿಜಯನಗರದ ಅರಸರು ಚಾಲುಕ್ಯ, ಚೋಳ ಮತ್ತು ಹೊಯ್ಸಳ ವಾಸ್ತುಶೈಲಿಯ ಮಾದರಿಗಳನ್ನು ಮುಂದುವರಿಸಿದರು. ಇವರು ಚಾಲುಕ್ಯ, ಚೋಳ ಮತ್ತು ಹೊಯ್ಸಳರು ಬಳಸಿದಂತಹ ವಾಸ್ತುಶಿಲ್ಪದ ಶೈಲಿಯ ಮಾದರಿಗಳನ್ನು ಮುಂದುವರಿಸಿಕೊಂಡು ಇವರು ಸಹ ದೇವಾಲಯ, ಮಂಟಪಗಳನ್ನು, ಗೋಪುರಗಳನ್ನು ಕಟ್ಟುತ್ತಾ ಹೋದರು. ಕಲ್ಯಾಣ ಮಂಟಪಗಳು. ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾಮಂಟಪ ಅಥವಾ ಕಲ್ಯಾಣ ಮಂಟಪಗಳು ಇವರ ಶೈಲಿಯ ಪ್ರಧಾನ ಲಕ್ಷಣವಾಗಿದೆ. ಸಭಾಮಂಟಪ ಅಂದರೆ ಸಭೆಯನ್ನು ನಡೆಸಲು ಕಟ್ಟುವಂತಹ ಒಂದು ಮಂಟಪ. ಈಗ ಸಭಾಂಗಣ ಗೊತ್ತಲ್ಲ ನಿಮಗೆ, ಭಾಷಣ ಮಾಡುವಂಥದ್ದು, ಏನಾದರೂ ಕಾರ್ಯಕ್ರಮ ಮಾಡುವಾಗ ಒಂದು ಸಭಾ ಮಂಟಪ ಇರಬೇಕಲ್ಲ, ಆ ರೀತಿಯಾಗಿ. ರಾಯಗೋಪುರಗಳು ಯಾವ ರೀತಿಯಾಗಿದ್ದವು. ದೇವಾಲಯಗಳು ಎತ್ತರವಾದ ಗೋಪುರಗಳನ್ನು ಹೊಂದಿದ್ದು ಇವುಗಳನ್ನು ರಾಯಗೋಪುರ ಎನ್ನಲಾಗುತ್ತದೆ. ದೇವಾಲಯಗಳ ಎತ್ತರದ ಮೇಲೆ ಮುಂದುಗಡೆ ಕಟ್ಟಿರ್ತಾರಲ್ಲ ಗೋಪುರಗಳು, ಅವನ್ನೇ ರಾಯಗೋಪುರಗಳು ಎಂದು ಕರೆಯುತ್ತಾರೆ. ವಿನ್ಯಾಸ. ಪತ್ರಾಕೃತಿಯ ಕಮಾನುಗಳು ಮತ್ತು ಮಂಟಪಗಳನ್ನು ಕಾಣಬಹುದು. ಪತ್ರಾಕೃತಿಯ ಕಮಾನುಗಳು ಮತ್ತು ಮಂಟಪಗಳು ಅಂದರೆ ಏನು? ಇದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು, ಕೇಳಬಹುದು. ಪತ್ರಾಕೃತಿಯ ಕಮಾನುಗಳು ಅಂದರೆ ಎಲೆಯ ಆಕಾರವನ್ನು ಹೋಲುವಂತಹ ನಿರ್ಮಿಸಲಾದ ಕಮಾನುಗಳು. ವಿಜಯನಗರ ಕಾಲದ ದೇವಾಲಯಗಳ ವಾಸ್ತುಶಿಲ್ಪದಲ್ಲಿ ಇಂತಹ ಅಲಂಕಾರಿಕ ವಿನ್ಯಾಸಗಳು ಕಂಡುಬರುತ್ತವೆ. ಇದು ಶಿಲ್ಪಕ್ಕೆ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಅಂದರೆ ಎಲೆಯ ಆಕಾರದ ರೀತಿಯಲ್ಲಿ ಇರುತ್ತದೆ. ಇದು ಪತ್ರಾಕೃತಿಯ ಕಮಾನುಗಳಂದರೆ ಶಿಲ್ಪಕ್ಕೆ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಪ್ರಕೃತಿಯ ರೂಪಗಳನ್ನು ವಾಸ್ತುಶಿಲ್ಪದಲ್ಲಿ ಪ್ರತಿಬಿಂಬಿಸುತ್ತದೆ. ವಿಜಯನಗರ ಶಿಲ್ಪಿಗಳ ಕಲಾತ್ಮಕ ನೈಪುಣ್ಯತೆಯನ್ನು ತೋರಿಸುತ್ತದೆ. ವಾಸ್ತುಶಿಲ್ಪದ ಪರಿಕಲ್ಪನೆಯಲ್ಲಿ ಪತ್ರಾಕೃತಿಯ ಕಮಾನುಗಳನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂದರೆ ಎಲೆಯ ಆಕಾರದ ಕಮಾನುಗಳು ಎಂದು ಕರೆಯಬಹುದು. ಇವು ದೇವಾಲಯಗಳ ದ್ವಾರಗಳು, ಮಂಟಪಗಳು ಹಾಗೂ ರಥಾಕೃತಿಯ ಶಿಲ್ಪಗಳಲ್ಲಿ ಅಲಂಕಾರಿಕ ಅಂಶಗಳನ್ನು ಬಳಸಲ್ಪಟ್ಟಿದೆ. ನೆಕ್ಸ್ಟ್, ಭಾವನೆಗಳು. ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ, ರುದ್ರತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅಂದರೆ ಅಲಂಕಾರಕ್ಕಿಂತ ಹೆಚ್ಚಾಗಿ ನಾವು ಭಾವನೆ ಮಾಡ್ಕೊಳ್ತೀವಲ್ಲ, ಆ ಭಾವನೆಗೆ ಭವ್ಯತೆ, ದೇವಾಲಯ ಯಾವ ರೀತಿಯಾಗಿದೆ,
ಆ ರುದ್ರತೆ ಗಾಂಭೀರ್ಯತೆ ನಾವು ಆ ಭಾವನೆಗಳಿಗೆ ಮನುಷ್ಯರು ಭಾವನೆಗಳನ್ನು ಮಾಡ್ಕೊಳ್ಳೋದೋಸ್ಕರ ಅಲಂಕಾರಕ್ಕಿಂತ ಭಾವನೆಗಳೇ ಹೆಚ್ಚು ಆಗಿದೆ. ಬಳಸಿದ ಕಲ್ಲು, ಇವರು ಕಟ್ಟಡ ನಿರ್ಮಾಣಕ್ಕೆ ಬಿರುಸಾದ ಕಣಶಿಲೆ ಬಳಸಿದ್ದಾರೆ. ಕಣಶಿಲೆ ಅಂದರೆ ಗ್ರಾನೈಟನ್ನು ದೇವಾಲಯಗಳಾಗಿರ್ಬೋದು, ಪತ್ರಾಕೃತಿಯ ಕಮಾನುಗಳನ್ನಾಗಿರ್ಬೋದು, ಮಂಟಪಗಳನ್ನಾಗಿರ್ಬೋದು, ಕಂಬಗಳನ್ನಾಗಿರ್ಬೋದು, ಇವರು ಗ್ರಾನೈಟ್ ರೀತಿಯ ಕಣಶಿಲೆಯನ್ನು ಬಳಸಿದ್ದಾರೆ. ನೆಕ್ಸ್ಟು ಪ್ರಮುಖ ದೇವಾಲಯಗಳು ಮತ್ತು ಸ್ಥಳಗಳು, ವ್ಯಾಪಿಸಿರುವ ಸ್ಥಳಗಳು. ಇವರ ಕಾಲದ ದೇವಾಲಯಗಳನ್ನು ಹಂಪಿ, ಶೃಂಗೇರಿ, ತಿರುಪತಿ, ಕಂಚಿ, ಲೇಪಾಕ್ಷಿ, ಕಾರ್ಕಳ, ಮೂಡಬಿದ್ರಿ, ಭಟ್ಕಳ, ಚಿದಂಬರಂ, ಕಾಳಹಸ್ತಿ, ನಂದಿ, ಶ್ರೀಶೈಲ, ಕೋಲಾರ ಮುಂತಾದ ಕಡೆಗಳಲ್ಲಿ ಕಾಣಬಹುದು. ಇವುಗಳನ್ನು ಕೇಳಬಹುದು ನಿಮಗೆ. ಮೂಡಬಿದ್ರೆ ಅಥವಾ ಲೇಪಾಕ್ಷಿ ಅಥವಾ ಕಂಚಿ ಯಾರ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅಂತೇಳೋ ಕ್ವಶನನ್ನು ಕೇಳಬಹುದು. ಮತ್ತು ಇವರು ವಿಜಯನಗರದ ಸಾಮ್ರಾಜ್ಯದವರು ಬಳಸಿದ ಕಲ್ಲು ಯಾವುದು ಅಂತಲೂ ಕೇಳಬಹುದು. ನೆಕ್ಸ್ಟ್ ಶೃಂಗೇರಿ ವಿದ್ಯಾಶಂಕರ ದೇವಾಲಯ, ಇದು ವಿಜಯನಗರ ಕಾಲದ ಆರಂಭದ ದೇವಾಲಯಗಳಲ್ಲಿ ಪ್ರಮುಖವಾದದ್ದು. ಅಂದರೆ ಆರಂಭ ದೇವಾಲಯಗಳಲ್ಲಿ ತುಂಬ ಪ್ರಮುಖವಾದ ದೇವಾಲಯ. ಇದರ ವಿನ್ಯಾಸವು ಭಾರತದಲ್ಲಿ ಅಪೂರ್ವವಾಗಿ ಭಿನ್ನತೆಯನ್ನು ಹೊಂದಿದೆ, ಅಪೂರ್ವವಾದ ಇದನ್ನು ಹೊಂದಿದೆ. ಶೃಂಗೇರಿ ಕರ್ನಾಟಕದ ಶೃಂಗೇರಿಯಲ್ಲಿ ಇರುವ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಆವರಣದಲ್ಲಿ ನೆಲೆಗೊಂಡಿದೆ. ಇದರ ಇತಿಹಾಸ ಏನಂದರೆ, ಈ ದೇವಾಲಯವನ್ನು 14ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದು ಶೃಂಗೇರಿ ಪೀಠದ ಮಹಾನ್ ಆಚಾರ್ಯರಾದ ವಿದ್ಯಾಶಂಕರ್ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಲಾಯಿತು. ದೇವಾಲಯ ನಿರ್ಮಾಣದಲ್ಲಿ ಹೊಯ್ಸಳ, ಚೋಳ ಮತ್ತು ವಿಜಯನಗರ ಶೈಲಿಗಳ ಸಂಯೋಜನೆಯನ್ನು ಕಾಣಬಹುದು. ಇವರು ಒಂದೇ ರೀತಿಯ ಶೈಲಿಯನ್ನು ಬಳಸಿಲ್ಲ. ಹೊಯ್ಸಳರು, ಚೋಳರ, ವಿಜಯನಗರ ಇವು 3 ಶೈಲಿಗಳನ್ನು ಬಳಸ್ಕೊಂಡು ಈ ಶೃಂಗೇರಿ ವಿದ್ಯಾಶಂಕರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ವಾಸ್ತುಶಿಲ್ಪದ ವೈಶಲ್ಯಗಳೇನು ಅಂದರೆ, ದೇವಾಲಯವು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿತವಾಗಿದೆ. ಯಾವುದೋ ಈ ದೇವಾಲಯ, ಯಾವ ದೇವಾಲಯ? ಶೃಂಗೇರಿ ವಿದ್ಯಾಶಂಕರ ದೇವಾಲಯ. ಮತ್ತು 12 ರಾಶಿಗಳನ್ನು ಪ್ರತಿನಿಧಿಸುವ 12 ಸ್ತಂಭಗಳು ಇಲ್ಲಿವೆ. ನೆಕ್ಸ್ಟು ಸೂರ್ಯನ ಕಿರಣಗಳು ವರ್ಷದ ವಿವಿಧ ತಿಂಗಳುಗಳಲ್ಲಿ ನಿರ್ದಿಷ್ಟ ರಾಶಿಯ ಸ್ತಂಭಗಳ ಮೇಲೆ ಬೀಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಶಿಲ್ಪಗಳಲ್ಲಿ ಆನೆಗಳು, ಸಿಂಹಗಳು, ಕುದುರೆಗಳು ಮತ್ತು ಪುರಾಣ ಕಥೆಗಳ ಸುಂದರ ಕೆತ್ತನೆಗಳು ಇಲ್ಲಿವೆ. ಇದರ ಪ್ರಮುಖ ಮಹತ್ವ ಏನಂದರೆ, ಶೃಂಗೇರಿ ವಿದ್ಯಾಶಂಕರ ದೇವಾಲಯದ ಪ್ರಮುಖ ಮಹತ್ವ ಇದು ದ್ರಾವಿಡ ಮತ್ತು ಹೊಯ್ಸಳ ವಾಸ್ತುಶಿಲ್ಪದ ಅಪೂರ್ವ ಸಂಗಮವಾಗಿದೆ. ಶೃಂಗೇರಿ ಪ್ರದೇಶದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ದೇವಾಲಯದ ಖಗೋಳಶಾಸ್ತ್ರೀಯ ವಿನ್ಯಾಸ ಮತ್ತು ಶಿಲ್ಪಕಲೆಯು ಭಾರತದ ಮಧ್ಯಕಾಲೀನ ವಾಸ್ತುಶಿಲ್ಪದ ಉನ್ನತ ಮಟ್ಟವನ್ನು ತೋರಿಸುತ್ತದೆ. ನೆಕ್ಸ್ಟ್ ಹಂಪಿಯ ವಿರೂಪಾಕ್ಷ ದೇವಾಲಯ, ಇದು ವಿಜಯನಗರದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯ. ಇದು ಸೊಗಸಾದ ಕೆತ್ತನೆಯ ಕಂಬಗಳಲ್ಲಿ ಮತ್ತು ಅಲಂಕೃತ ವಿಶಾಲವಾದ ಪ್ರಾಂಗಣ ಹಾಗೂ ಚಾವಣಿಗಳನ್ನು ಹೊಂದಲಾಗಿದೆ. ಅಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯವು ಇದು ಸೊಗಸಾದಂತಹ ಕೆತ್ತನೆಯ ಕಂಬಗಳು ನಿಲ್ಲಿಸಿರುವಂತಹ ಕಂಬಗಳು, ಚಾವಣಿಗಳನ್ನು ಹೊಂದಿದೆ. ನೆಕ್ಸ್ಟು ಹಂಪಿಯ ವಿಠಲ ದೇವಾಲಯ ಮತ್ತು ಕಲ್ಲಿನ ರಥ. ವಿಜಯ ವಿಠಲ ದೇವಾಲಯ, ಹಂಪಿಯಲ್ಲಿರುವ ವಿಜಯ ವಿಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ. ನೆಕ್ಸ್ಟ್ ಸಂಗೀತದ ಕಂಬಗಳು, ಇಲ್ಲಿರುವ ಸಪ್ತ ಸ್ವರಗಳನ್ನು ಹೊರಡಿಸುವ ಕಂಬಗಳು ವಿಶಾಲವಾದ ಕಲ್ಯಾಣ ಮಂಟಪಗಳನ್ನು ಪ್ರಸಿದ್ಧವಾಗಿವೆ. ಆಲ್ಮೋಸ್ಟ್ ಆಲು ನೀವು ಟ್ರಿಪ್ ಹೋಗಿರುವಾಗ ಇಲ್ಲ ನೀವು ಸ್ವಂತವಾಗಿ ಹೋಗುವಾಗ ನೋಡಿರ್ತೀರ, ಕಲ್ಲಿನ ರಥದ ಪಕ್ಕದಲ್ಲಿ ಆ ಕಡೆ 7 ಕಂಬಗಳನ್ನು ನಿಲ್ಲಿಸಿದ್ದಾರೆ. ಆ 7 ಕಂಬಗಳನ್ನು ಹೊಡೆದರೆ ಸಪ್ತ ಸ್ವರಗಳು ಬರ್ತಾ ಇದ್ವು. ಈಗ ಬಟ್ ಅಲ್ಲಿ ಬಿಡ್ತಾ ಇಲ್ಲ, ಕಂಬಗಳು ಬೀಳ್ತವೆ ಅಂತ ಹೇಳಿ. ಅಲ್ಲಿ ಹೋದಾಗ ನೋಡಿರೋರು ಗೊತ್ತಾಗುತ್ತೆ, ನೋಡದೆ ಇರೋರು ಒಂದು ಸರಿ ನೋಡ್ಕೊಂಬನ್ನಿ ಅಲ್ಲಿ ಹೋಗಿ. ನೆಕ್ಸ್ಟ್ ಸಂಗೀತದ ಕಂಬಗಳು, ಅದೇ ಹೇಳಿದ್ವಲ್ಲ ಸಪ್ತ ಸ್ವರಗಳು. ನೆಕ್ಸ್ಟು ಕಲ್ಲಿನ ರಥ. ಈ ದೇವಾಲಯ ಸೌಂದರ್ಯವನ್ನು ಹೆಚ್ಚಿಸುವ ಪ್ರಸಿದ್ಧ ಕಲ್ಲಿನ ರಥ ಇದೆ. ಈ ಕಲ್ಲಿನ ರಥದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಬೇಡ. ಏನಂದರೆ, ಕಲ್ಲಿನ ರಥ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಲ್ಲಿನ ರಥ ಸ್ಟೋನ್ ಚರೋಟ್. ಅಂದರೆ ಇದು
ಯುನೆಸ್ಕೋ ವಿಶ್ವ ಪರಂಪರೆ ತಾಣದಲ್ಲಿ ಒಂದು ಭಾಗವಾಗಿದೆ. ಇದರ ಪೂರ್ತಿ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡ್ರಿ. ಕರ್ನಾಟಕದ ಹಂಪಿಯಲ್ಲಿರುವ ಐತಿಹಾಸಿಕ ಅಂದರೆ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಇದು ಆವರಣದಲ್ಲಿದ್ದು ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಇದರ ಮುಖ್ಯ ಮಾಹಿತಿ ಏನಂದರೆ, ಕಲ್ಲಿನ ರಥವು ನಿಜವಾದ ರಥವಲ್ಲ. ಇದು ನಿಜವಾದ ರಥವಲ್ಲ. ಇದು ಗರುಡನಿಗೆ ಸಮರ್ಪಿತವಾದ ಒಂದು ದೇವಾಲಯ ಶ್ರೈನ್ ಆಗಿದೆ. ಗರುಡನು ವಿಷ್ಣುವಿನ ವಾಹನ ಎಂದು ಪರಿಗಣಿಸಲಾಗುತ್ತದೆ. ಈ ರಥವನ್ನು ಗ್ರಾನೈಟ್ ಕಲ್ಲಿನಿಂದ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಇದನ್ನು 15 ಮತ್ತು 16ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟಿತು. ಹಂಪಿಯ ಕಲ್ಲಿನ ರಥವು ಭಾರತದ ಪ್ರಸಿದ್ಧ 3 ಕಲ್ಲಿನ ರಥಗಳಲ್ಲಿ ಒಂದಾಗಿದೆ. ಉಳಿದ 2 ಕೊನಾರ್ಕ್ ಸನ್ ಟೆಂಪಲ್ ಮತ್ತು ಪಂಚರಥಸ್ ಪ್ರದೇಶಗಳಲ್ಲಿ ಇವೆ. ಇದರ ವಿಶೇಷತೆ ಅಂದರೆ, ಕಲ್ಲಿನ ರಥದ ವಿಶೇಷತೆ ಏನಂದರೆ, ರಥದ ಚಕ್ರಗಳು ಹಿಂದೆ ತಿರುಗುತ್ತಿದ್ದವು ಎಂಬ ಜನಪ್ರಿಯ ನಂಬಿಕೆ ಇದೆ. ಸಂರಕ್ಷಣೆಯ ಉದ್ದೇಶದಿಂದ ಈಗ ಅದನ್ನು ಸ್ಥಿರಗೊಳಿಸಲಾಗಿದೆ. ರಥದ ಮುಂದೆ ಕಾಣುವ ಆನೆಗಳ ಶಿಲ್ಪಗಳು ನಂತರದ ಪುನರುತ್ಥಾನ ಕಾರ್ಯಗಳ ಭಾಗವಾಗಿದ್ದು, ಮೂಲದಲ್ಲಿ ಅಲ್ಲಿ ಕುದುರೆಗಳ ಶಿಲ್ಪಗಳಿದ್ದವು ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ವಿಜಯ ವಿಠಲ ದೇವಸ್ಥಾನವು ತನ್ನ ಸಂಗೀತ ಸ್ತಂಭಗಳಿಗೂ ವಿಶ್ವಪ್ರಸಿದ್ಧವಾಗಿವೆ. ಇದು ಇನ್ನೊಂದು ಕುತೂಹಲಕಾರಿ ಯಾರಂದರೆ, ಡೈಲಿ ಎಲ್ಲರೂ ಇದನ್ನು ಬಳಸ್ತಾರೆ. ಏನಂದರೆ, ಭಾರತೀಯ 50 ರು ನೋಟಿನ ಹಿಂಭಾಗದಲ್ಲಿ ಹಂಪಿಯ ಕಲ್ಲಿನ ರಥದ ಚಿತ್ರವನ್ನು ಮುದ್ರಿಸಲಾಗಿದೆ. ಆದ್ದರಿಂದ ಇದು ಭಾರತ ಸಾಂಸ್ಕೃತಿಕ ಪರಂಪರೆಯ ಒಂದು ಪ್ರಮುಖ ಚಿಹ್ನೆಯಾಗಿದೆ. ಹಂಪಿಯ ಕಲ್ಲಿನ ರಥವನ್ನು ಸಾಮಾನ್ಯವಾಗಿ ಏನಂತ ಕರೀತಾರೆ, ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಯ ಮುತ್ತು ಎಂದು ಕರೆಯಲಾಗುತ್ತದೆ. ಕ್ವಶನ್ ಬರಬಹುದು, ಇಂಪಾರ್ಟೆಂಟು. ನೆಕ್ಸ್ಟ್ ಮುಂದುವರಿಕೆ. ಈಗ ಇತರ ಪ್ರಮುಖ ಸ್ಮಾರಕಗಳು ಮತ್ತು ಕಟ್ಟಡಗಳು. ಮಹಾನವಮಿ ದಿಬ್ಬ. ಕೃಷ್ಣದೇವರಾಯನು ನಿರ್ಮಿಸಿದ ಮಹಾನವಮಿ ದಿಬ್ಬದ ಮೇಲೆ ಸಾಮ್ರಾಟರು ಉತ್ಸವಗಳನ್ನು ವೀಕ್ಷಿಸುತ್ತಿದ್ದರು. ರಾಜಧಾನಿಗೆ ಹೊರಗಿನಿಂದ ಬರುತ್ತಿದ್ದ ಪ್ರವಾಸಿಗರು ಮತ್ತು ಮಂಡಲೇಶ್ವರರು ಚಕ್ರಾಧಿಪತಿಯ ಅಪ್ಪಣೆಯ ಮೇರೆಗೆ ಬಂದು ಸೇರುತ್ತಿದ್ದು, ರತ್ನಖಚಿತ ರಾಯಭಾರಿ ಅಜಾರವು ಇಲ್ಲಿದೆ. ವಿವರಣೆಯನ್ನು ಕೊಡೋದು ಬೇಕಾಗಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಮತ್ತು ಇಂಡೋ ಮುಸ್ಲಿಂ ಶೈಲಿ. ಹಂಪಿಯಲ್ಲಿರುವ ಕಮಲ್ ಮಹಲ್, ಗಜಶಾಲೆ ಮತ್ತು ರಾಣಿಯ ಸ್ನಾನಗೃಹಗಳು ಇಲ್ಲಿ ಇಂಡೋ ಮುಸ್ಲಿಂ ಶೈಲಿಗೆ ಅತ್ಯುತ್ತಮ ಕಟ್ಟಡಗಳಾಗಿವೆ. ಅಂದರೆ ಹಂಪಿಯಲ್ಲಿರುವ ಕಮಲ್ ಮಹಲ್, ಗಜಶಾಲೆ, ರಾಣಿಯ ಸ್ನಾನದ ಗೃಹಗಳು ಇವು ಯಾವ ಶೈಲಿಯಲ್ಲಿದ್ದಾವೆ ಅಂದರೆ ಇಂಡೋ ಮತ್ತು ಮುಸ್ಲಿಂ ಶೈಲಿಗೆ ಸೇರಿದಂತಹ ಕಟ್ಟಡಗಳಾಗಿವೆ. ಇದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು. ನೆಕ್ಸ್ಟ್ ಪ್ರಮುಖ ಮೂರ್ತಿಗಳು. ಹಂಪಿಯಲ್ಲಿರುವ ಉಗ್ರ ನರಸಿಂಹ, ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ ಮತ್ತು ಬಡವಲಿಂಗದ ಮೂರ್ತಿಗಳು ಅತ್ಯಂತ ಆಕರ್ಷಕವಾಗಿವೆ. ಹಂಪಿಯ ಕೋಟೆ. ಇದು ವಿಜಯನಗರ ಕಾಲದ ಹಂಪಿಯ ಕೋಟೆಯ ರಕ್ಷಣೆ ವ್ಯವಸ್ಥೆಯನ್ನು ಬಿಂಬಿಸುತ್ತದೆ. ಇದುವರೆಗೂ ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.